ಸೂಪರ್, ಎಲ್ಲ ಇಷ್ಟ ಆಯಿತು. ಬ್ಲಾಕ್ ಬಸ್ಟರ್ ಮೂವಿ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಫಿಲ್ಮ್. ತುಂಬ ಚೆನ್ನಾಗಿದೆ ಮೇಡಮ್. ತುಂಬ ಚೆನ್ನಾಗೈತೆ, ಫ್ಯಾಮಿಲಿ ಸ್ಟೋರಿ ನೋಡ್ಬೋದು, ಎಲ್ಲರೂ ನೋಡ್ಬೋದು ಮೇಡಮ್. ಸೂಪರ್ ಐತಿ ಪಿಕ್ಚರ್. ಚೆನ್ನಾಗಿದೆ ಮೇಡಮ್. ಒಂದು ಪ್ರಾದೇಶಿಕ ಇದ್ರ ಆಚರಣೆ ಜೊತೆಗೆ ಸಾಂಸಾರಿಕ ಮೌಲ್ಯಗಳದ್ದು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೇಡಮ್ ಸಿನಿಮಾ. ಪ್ರೀತಿ ಬಗ್ಗೆ ಹೆಂಗಿರಬೇಕು ಅನ್ನೋದು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಡತನದ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ, ಹಾಗೆ ಇರಬೇಕು. ತುಂಬ ಇಷ್ಟ ಆಯಿತು ಮೂವಿ. ಮಾತ್ರ ಚೆನ್ನಾಗಿದೆ ಮೇಡಮ್. ದಕ್ಷಿಣ ಕನ್ನಡದ ಒಂದು ಸೊಗಡನ್ನು ಈ ಮೂವಿನಲ್ಲಿ ತೋರಿಸಿದ್ದಾರೆ, ಚೆನ್ನಾಗಿದೆ ಮೇಡಮ್. ಮಾರ್ಲಮಿ ಸಿನಿಮಾ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಮತ್ತು ಸೆಂಟಿಮೆಂಟ್ ಇದೆ. ಆಮೇಲೆ ಕಾಮಿಡಿ ಅಂತಂತಂದರೆ ಸಂಭಾಷಣೆಯಲ್ಲೇ ಕಾಮಿಡಿ ಕಾಣ್ತದೆ. ಮಂಗಳೂರು ಭಾಷೆ ಅಂತಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಪ್ರತಿಯೊಂದು ಮಾತು ಶೈಲಿ, ಮಾತಾಡೋ ರೀತಿ ಎಲ್ಲರಿಗೂ ಸಹ ಇಷ್ಟಪಡುವಂಥ ಸಿನಿಮಾ ಇದು. ಹೀರೋ ಋತ್ವಿಕ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಹೀರೋಯಿನ್ನು ಸಹ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅಲ್ಲಿ ಮಾಡಿರುವಂಥ ಎಲ್ಲ ಪಾತ್ರಗಳು ಒಂದು ಒಳ್ಳೆ ಮೆಸೇಜ್ ಇದೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಮಾರ್ನಮಿ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಲ್ಲಿ ಬಂದು ಇಂಥ ಕನ್ನಡ ಸಿನಿಮಾಗಳನ್ನ ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೆಸೇಜು ಮತ್ತು ಮಾಡಿದ್ರೆ ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಬೋದು. ಅದಕ್ಕೆ ಒಳ್ಳೆ ಡೈರೆಕ್ಷನ್ ಅಂತೂ ತುಂಬ ಎಕ್ಸ್ಟ್ರಾಡನರಿ ಇದೆ. ಅಲ್ಲಿ ಮಂಗಳೂರಿನ ಭಾಷೆ, ಮಂಗಳೂರಿನ ಮೇಕಿಂಗ್ ಇರ್ಬೋದು, ಪ್ಲೇಸು ತುಂಬ ಅದ್ಭುತವಾಗಿದೆ. ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲ ಪ್ರತಿಯೊಂದು ಅದ್ಭುತವಾಗಿದೆ. ಸೆಂಟಿಮೆಂಟ್ ಅಂತೂ ತುಂಬ, ಯಾಕಂದರೆ ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಕುಟುಂಬ ಸಮೇತ ನೋಡುವಂಥ ಸಿನಿಮಾ. ಸೂಪರಾಗಿದೆ ಸಿನಿಮಾ. ಸೂಪರ್, ಚೆನ್ನಾಗಿದೆ ಮೇಡಮ್, ಸೂಪರ್ ಆಗಿದೆ. ಎಲ್ಲರೂ ಫ್ಯಾಮಿಲಿ ಬಂದು ನೋಡೋ ಅಂಥ ಫಿಲಮು. ಮಂಗಳೂರು ಸ್ಟೈಲಲ್ಲಿ ಆದರೆ ಥಿಯೇಟ್ರ್ ಕೊಟ್ಟಿದ್ದಾರೆ, ಸೂಪರು. ಹೀರೋನು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ. ಎಲ್ಲ ಬಂದು ನೋಡೋ ಅಂಥ ಫಿಲಮ್ಸ್. ಥ್ಯಾಂಕ್ ಯು. ಮೊದಲನೇದಾಗಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ತುಂಬ ಚೆನ್ನಾಗಿದೆ. ಎಮೋಷನ್ ಆಗಲಿ, ಅವ್ರದ್ದು ಒಂದು ಮೂವಿದು ಎಕ್ಸ್ಪ್ಲನೇಷನ್ನು ತುಂಬ ಚೆನ್ನಾಗಿದೆ. ಅಲ್ಟಿಮೇಟ್ ಮೂವಿ. ಈ ಥರ ಮೂವಿ ಇನ್ನೂ ಬರ್ತಾ ಇರಬೇಕು. ತುಂಬ ಒಳ್ಳೆ ಸ್ಟೋರಿ ಇದೆ, ತುಂಬ ಒಳ್ಳೆ ಮೂವಿ. ತುಂಬ ಖುಷಿ ಆಯ್ತು ಈ ಮೂವಿನ ನೋಡಿ. ಚೆನ್ನಾಗಿದೆ. ಒಬ್ಬ ವ್ಯಕ್ತಿ ಫ್ಯಾಮಿಲಿಗೋಸ್ಕರ ಏನೆಲ್ಲ ಮಾಡಬಹುದು ಅಂತೇಳಿ ಈ ಫಿಲಮಲ್ಲಿ ತೋರಿಸಿದ್ದಾರೆ. ತನ್ನ ಫ್ಯಾಮಿಲಿಗೋಸ್ಕರ ಅವನು ಜೀವನನೇ ಸ್ಯಾಕ್ರಿಫೈಸ್ ಮಾಡಿದ್ದಾನೆ. ಚೆನ್ನಾಗಿದೆ ಮೂವಿ. ಇದೇ ಬೇಬಿನಲ್ಲಿರೋದು ನೋಡಿ. ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಬಂದು ನೋಡ್ತಕ್ಕದ್ದು. ಮೇಡಮ್, ಈಗ ತಾನೇ ಮಾರ್ನಮಿ ಕನ್ನಡ ಸಿನಿಮಾ ಒಂದು ಒಳ್ಳೆ ಕತೆ, ಚಿತ್ರಕಥೆ ಇರುವಂಥ ಒಂದು ಒಳ್ಳೆ ಸಿನಿಮಾ ನೋಡ್ಕೊಂಬಂದ್ವಿ. ಕುಟುಂಬ ಸಮೇತ ನೋಡುವಂಥ ಒಂದು ಒಳ್ಳೆ ಕತೆ ಇದೆ. ಆಮೇಲೆ ಗಿಣಿರಾಮದಲ್ಲಿ ನಿನಗಾಗಿ ಸೀರಿಯದಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಹೀರೋ ಅವ್ರನ್ನ, ಸೊ ಇದಕ್ಕೆ ಸಪೋರ್ಟ್ ಮಾಡಿ. ಯಾಕೆಂದರೆ ಒಂದು ಕಮರ್ಷಿಯಲ್ ಅಂತಲೇ ಹೇಳ್ಬೋದು. ಅಂದರೆ ಒಂದು ಸೀರಿಯಲ್ ಹೀರೋಗಳು ಸಿನಿಮಾ ಮಾಡ್ತಾಯಿದ್ರು ಅಂದರೆ ಸಪೋರ್ಟ್ ಮಾಡಬೇಕು, ಅಂದರೆ ಕನ್ನಡ ಚಿತ್ರರಂಗ ಜನತೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ಇನ್ನೂ ಹೆಚ್ಚಿನ ನಿರ್ದೇಶಕರು, ಹೊಸ ಪ್ರೊಡ್ಯೂಸರ್ಗಳು ಬರ್ತಾರೆ. ಆಮೇಲೆ ಹೀರೋಗಳ್ನ ಉಟ್ಕೊತಾ ಇರಬೇಕು. ನಮ್ಮ ಕನ್ನಡಕ್ಕೆ ಒಂದು ಭರವಸೆ ನಟ ಅಂತ ಹೇಳ್ಬೋದು ನಾವು ಋತ್ವಿಕ್ ಅಣ್ಣವ್ರಿಗೆ. ಯಾಕಂದರೆ ಅವ್ರ ಆ್ಯಕ್ಟಿಂಗ್ ಇದೆ, ಆಮೇಲೆ ಫೈಟ್ ನೀವು ನೋಡಿದರೆ ಜೊತೆಗೆ ಸಿನಿಮಾ ನೋಡಿದರೆ ನೀವು ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಆಮೇಲೆ ನಾಯಕ ನಟಿಯವರು ಅಷ್ಟೇ ಎಮೋಷ್ನಲ್ ಆಗಿ ಕನೆಕ್ಟ್ ಆಗ್ತಾರೆ, ಪ್ರತಿಯೊಂದು ಅಭಿಮಾನಿಗೂ ಕನೆಕ್ಟ್ ಆಗ್ತಾರೆ. ಸೊ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕನ್ನಡದ ಜನತೆಗೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಕರಾವಳಿ ಭಾಗದಾದರೂ ಕೂಡ ಕರ್ನಾಟಕದ ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇದೆ. ಅಂದರೆ ಒಂದು ಒಳ್ಳೆ ಸಿನಿಮಾ ಗೆಲ್ಲಬೇಕಾದ್ರೆ ಮುಖ್ಯ ಕಾರಣ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಕನ್ನಡ ಜನತೆ. ಆಮೇಲೆ ಜೊತೆಗೆ ಇನ್ನೊಂದು ಸೇರಿಸ್ಕೋಬೇಕು ಮೀಡಿಯಾದವ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಯಾಕಂದರೆ ಪ್ರತಿಯೊಂದು ಸಿನಿಮಾ ಹೊಸಬರಾಗಲಿ ಹಳೆಬರಾಗಲಿ ಯಾವುದೂ ನೋಡೋಲ್ಲ ನೀವು, ಸಪೋರ್ಟ್ ಮಾಡ್ತೀರಾ. ಪ್ರತಿಯೊಂದು ವೀಡಿಯೋಗಳಾಗಲಿ, ಆಮೇಲೆ ಸಿನಿಮಾ ಬರೋಕ್ಕೂ ಮುಂಚೆ ಪ್ರಮೋಷನ್ ಮಾಡ್ತೀರಾ. ದಯವಿಟ್ಟು ಒಂದೇ ಒಂದು ಕೇಳ್ಕೊಳ್ಳೋದು ಕನ್ನಡ ಜನತೆಗೆ, ಸಿನಿಮಾನ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ. ಯಾಕಂತ ಹೇಳ್ತೀನಿ ಅಂದರೆ ಹೊಸ ನಿರ್ದೇಶಕರು, ಹೊಸ ಪ್ರೊಡ್ಯೂಸರ್ಗಳು, ಹೊಸ ಕಲಾವಿದರು, ಅವ್ರಿಗೆ ಖುಷಿ ಆಗುತ್ತೆ. ನಮ್ಮ ಸಿನಿಮಾಗಳ್ನು ಪ್ರತಿಯೊಬ್ಬರು ಬಂದು ಹಾರೈಸ್ತಾರೆ. ಸೊ ಅಂತ ಹೇಳ್ಬಿಟ್ಟು ಅವ್ರಿಗೆ ಇನ್ನೂ ಹೆಚ್ಚಿನ ಸಿನಿಮಾಗಳು ಕೊಡೋಕ್ಕೆ ಇದಾಗುತ್ತೆ. ಇಂಥ ಟೀಮ್ಗಳು ಇನ್ನೂ ಬರಬೇಕು ಕನ್ನಡ ಇಂಡಸ್ಟ್ರಿಗೆ. ನಮ್ಮ ಆತ್ಮೀಯ ಸ್ನೇಹಿತರಾದಂಥ ರಿಷಿ ಅವರಿಗೆ, ಡೈರೆಕ್ಟರ್ಗೆ ಒಳ್ಳೆಯದಾಗಲಿ. ಆಮೇಲೆ ನನ್ನ ಪ್ರೀತಿಯ ಋತ್ವಿಕ್ ಅಣ್ಣ ಅವ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಋತ್ವಿಕ್ ಅಣ್ಣ. ಅದು ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ. ಯಾಕೆಂದರೆ ನಾವು ನೋಡೋದು ಬೇರೆ, ಆರ್ಟಿಸ್ಟ್ಗಳಾಗಿ ನೋಡೋದು ಬೇರೆ. ಕಾಮನ್ ಆಡಿಯನ್ಸ್ಗೆ ಕೂತು ನೋಡಿದಾಗ ಒಂದು ಒಳ್ಳೆ ಫೀಲ್ ಕೊಡ್ತಾರೆ. ಎಂಟ್ರಿಗೆ ಆ ವಿಸಿಲ್ ಆಗಿರ್ಬೋದು, ಒಂದು ಎಮೋಷನ್ಸಿಗೆ ಅವರು ಹೇಳ್ತಾರೆ, ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅದು ನೋಡಿದಾಗ ನನಗೆ ತುಂಬ ಖುಷಿ ಇದೆ ಆ್ಯಕ್ಚುಲಿ. ಸಿನಿಮಾದಲ್ಲಿ ನೀವು ಕೂಡ ಹುಲಿ ಡ್ಯಾನ್ಸ್ ಮಾಡಿದ್ದೀರಾ, ಆ ಸಂದರ್ಭದನ್ನು ಜನ ಎಷ್ಟು ಎಂಜಾಯ್ ಮಾಡಿದ್ರು?
ಅವ್ರು ಇಮ್ಯಾಜಿನ್ ಮಾಡಿರಲಿಲ್ಲ, ಅಂದರೆ ನಾನು ಆ ಥರ ಹಾಕಿ ಏನೋ ಒಂದು ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಈ ಭಾಗದವರು ಅಲ್ಲಿ ಹೋಗ್ಬಿಟ್ಟು ಅದೆಲ್ಲ ಮಾಡಿದ್ದಕ್ಕೆ ತುಂಬ ಎಂಜಾಯ್ ಮಾಡಿದ್ರು ಅದನ್ನ. ಲಾಸ್ಟ್ ಎಲ್ಲ ಬಂದು ಹೇಳ್ತಾಯಿದ್ರು, ಅದು ನೀವೇ ಅಂತ ಅನಿಸ್ಲಿಲ್ಲ, ಫಸ್ಟು ನಿಮ್ಮ ಕಣ್ಣು ನೋಡಿದ ಮೇಲೆ ಗೊತ್ತಾಯ್ತು ಅದು ನೀವೇ ಅಂತೆಲ್ಲ ಹೇಳ್ತಾಯಿದ್ರು. ಖುಷಿ ಇದೆ. ಸೊ ತುಂಬ ವರ್ಷಗಳ ಕನಸು ಸಿನಿಮಾ ಮಾಡಬೇಕು ಅಂತ, ಇಲ್ಲಿ ತನಕ ಸ್ಮಾಲ್ ಸ್ಕ್ರೀನಲ್ಲಿ ಎಲ್ಲ ಜನರನ್ನ ಇಂಟ್ರಾಕ್ಟ್ ಮಾಡ್ತಿದ್ದಾರೆ. ಬಟ್ ಬಿಗ್ ಸ್ಕ್ರೀನ್ ಅಂತ ಬಂದಾಗ ಇವತ್ತು ಥಿಯೇಟ್ರಲ್ಲಿ ಪ್ರೇಕ್ಷಕರು ನೋಡಿದ್ರೆ ಎಮೋಷ್ನಲ್ ಆದರೆ ತುಂಬ ಸಲ ಆಗಿದ್ದೀನಿ, ಅದು ತೋರಿಸ್ಕೊಂಡಿಲ್ಲ ಅಷ್ಟೇ. ಪ್ರೇಕ್ಷಕರ ಜೊತೆ ಆಗಿರ್ಬೋದು ಅಥವಾ ಆಚೆ ಕಟೌಟ್ ನೋಡಿದಾಗ ಆಗಿರ್ಬೋದು, ಅದು ಆಟೋಮೆಟಿಕ್ ಬಂದುಬಿಡುತ್ತೆ. ಎಂಥ ಮನುಷ್ಯನಿಗಾದರೂ ಇಷ್ಟು ವರ್ಷ ಸ್ಟ್ರಗಲ್ ನೋಡಿ ಒಂದು 16 ವರ್ಷ ಸ್ಟ್ರಗಲ್ ಮಾಡಿ ಇವಾಗ ಬಂದು ನಾನು ಅಂದ್ಕೊಂಡಿದ್ದು ಆಯಿತು ಅಂತ ಚಿಕ್ಕದಾದರೂ ಕೂಡ ಅದು ಎಮೋಷನಲ್ ಆಗಿಬಿಡ್ತೀವಿ. ಅದಾಯಿತು. ಸೊ ಯಾರು ಕಾಣಿಸ್ದಂಗೆ ಸೈಡಿಗೆ ಹೋಗ್ಬಿಟ್ಟೆಲ್ಲ ಬಂದ್ಬಿಟ್ಟೆ ಅಷ್ಟೇ. ಕರಾವಳಿ ಸಿನಿಮಾ ಆದರೂ ಕೂಡ ಇಡೀ ಕರ್ನಾಟಕ ಜನತೆಗೆ ಸೇರೋ ಸಿನಿಮಾ ಅಂತ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ಸೊ ನೀವು ಪ್ರೇಕ್ಷಕರಿಗೆ ಏನು ಹೇಳ್ತೀರಿ? ಎಸ್, ಎಲ್ಲರೂ ಹೇಳ್ದಂಗೆ ಅಂದರೆ ಇದು ಸಂಬಂಧಗಳ ಬಗ್ಗೆ ಮಾಡಿರೋಂಥ ಒಂದು ಸಿನಿಮಾ. ಬರೀ ಹುಲಿ ವೇಷ ಆಗಿರ್ಬೋದು, ಲವ್ ಸ್ಟೋರಿ ಆ ಥರದ್ದಲ್ಲ, ಸಂಬಂಧಗಳ ಬೆಲೆ ಏನೋ ಅನ್ನೋದ್ರ ಬಗ್ಗೆ ಮಾಡಿರೋಂಥ ಸಿನಿಮಾ. ಒಂದು ಟ್ರೈ ಕೊಟ್ಟು ನೋಡಿ, ತುಂಬ ಇಷ್ಟಪಡ್ತೀರಾ. ನೀವೇನು ಅಂದ್ಕೊಂಡು ಬಂದಿರ್ತೀರಾ ಅದನ್ನು ಆ ನಿರೀಕ್ಷೆನ ಮೀರಿಸ್ಬಿಟ್ಟು ನಾವು ನಿಮ್ಗೆ ರಿಸಲ್ಟ್ ಕೊಡ್ತೀವಿ. ಅಳು ಇರುತ್ತೆ, ನಗುತ್ತೆ, ಎಮೋಷ್ನಲಿ ತುಂಬ ಕನೆಕ್ಟ್ ಆಗಿಬಿಟ್ರಿ ಅಂತ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ಹೌದು, ಅಂದರೆ ನಾನು ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ನೋಡಿ ಹತ್ಬಿಟ್ಟು ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಇವತ್ತು ಕರೆಕ್ಟಾಗಿ ಕೂತು ನಾನು ನೋಡಿರೋದು. ನನಗೇ ಅಂದರೆ ಕತೆ ಗೊತ್ತು, ಎಲ್ಲ ಗೊತ್ತಿದ್ರು ನಾವೇ ನಟಿಸಿದ್ರು ಎಲ್ಲವನ್ನೂ ಮರೆಸಿ ನಮಗೆ ಆ ಒಂದು ಎಮೋಷ್ನಲ್ ಅನ್ನೋದಕ್ಕಿಂತ ಟ್ವಿಸ್ಟ್ ಇದೆಯಲ್ಲ, ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ಬರೋವರೆಗೂ ಆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬಂದು ಲಾಸ್ಟಲ್ಲಿ ಆ ಒಂದು ಏನು ಕ್ಲೈಮ್ಯಾಕ್ಸ್ ನಮಗೆ ಸಿಗುತ್ತೆ ನಾವು ಊಹಿಸ್ಕೊಂಡಿರಲ್ಲ. ಸೊ ಅದೆಲ್ಲೂ ಸೇರಿ ಒಂಥರ ನನ್ನೇ ಎಮೋಷ್ನಲ್ ಮಾಡಿಬಿಡ್ತು. ಸೊ ಐ ಆಮ್ ವೆರಿ ಹ್ಯಾಪಿ, ಜನಕ್ಕೂ ಹಾಗೆ ಕನೆಕ್ಟ್ ಆಗ್ತಾ ಇರೋದು. ಒಂದು ವಿಭಿನ್ನವಾದ ಒಂದು ಪ್ರಯತ್ನ ಆ್ಯಂಡ್ ವಿಭಿನ್ನವಾದ ಲವ್ ಸ್ಟೋರಿ. ನೀವು ಅಂದ್ಕೊಂಡಿರಲ್ಲ ಹಿಂಗೆ ಅಂತ ನೀವು ಗೆಸ್ ಮಾಡ್ತಾ ಇರ್ತೀರ, ಬಟ್ ಅಲ್ಲೇನೋ ಒಂದು ಆಗುತ್ತೆ. ಅದು ಒಂದು ಏನೋ ಧೈರ್ಯ ಬೇಕು ಪ್ರೊಡ್ಯೂಸರ್ಗೆ ಆ್ಯಂಡ್ ಡೈರೆಕ್ಟರ್ಗೆ ಇದರದ್ದು ಒಂದು ಕಥೆನ ಆಯ್ಕೆ ಮಾಡ್ಕೊಳ್ಳೋಕ್ಕೆ. ವಿ ವೆರಿ ಹ್ಯಾಪಿ, ಎವ್ರಿಬಡಿ ಹಂಗೆ ಇಷ್ಟಪಡ್ತಾರೆ. ಮಾಸ್ ಕ್ಲಾಸ್ ಅಂತಲೇ ಸಿನಿಮಾದಲ್ಲಿ ಜಾಸ್ತಿ ಥಿಯೇಟ್ರಿಗೆ ಎಂಟ್ರಿ ಕೊಡೋ ಸಂದರ್ಭದಲ್ಲಿ ಫ್ಯಾಮಿಲಿ ಆಡಿಯನ್ಸು ಆರಾಮಾಗಿ ಕೂತ್ಕೊಂಡು ಒಂದಿಷ್ಟು ಜಾಲಿ ಮಾಡ್ತಾ ಒಂದಿಷ್ಟು ಕಣ್ಣೀರು ಹಾಕ್ತಾ ಇರುವಂಥ ಸಿನಿಮಾ ಅಂತ ಹೇಳ್ತಾರೆ. ಹೌದು, ಫುಲ್ ಮಾಸ್. ಇವ್ರ ಫೈಟ್ಸ್ ಎಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಾನು ನೋಡಿರಲಿಲ್ಲ, ಏನು 3 ಫೈಟ್ಸ್ ಇದೆ. ಅರ್ಜುನ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿರೋದು, ತುಂಬ ರಿಯಲಿಸ್ಟಿಕ್ ಆಗಿ. ಅಂದರೆ ಆ ಫೈಟ್ಸ್ ನೋಡಬೇಕಾದ್ರೆ ಹೌದು ಇವರು ಅಷ್ಟು ಜನಕ್ಕೆ ಹಂಗೆ ಹೊಡಿಬೋದು ಅಂತ ಅನಿಸೋ ಮಟ್ಟಕ್ಕೆ. ಆ್ಯಂಡ್ ಜನನೂ ವಿಸಿಲ್ ಹಾಕ್ಕೊಂಡು ಆ ಫೈಟ್ಸ್ ಕಟ್ಸಿರ್ಬೋದು, ಅದಕ್ಕೆ ಮ್ಯೂಸಿಕ್ ಇರ್ಬೋದು, ಅದೆಲ್ಲವೂ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇದೆ. ಆ್ಯಂಡ್ ನನಗೆ ನಾನೇ ಆ ಸಿನಿಮಾದಲ್ಲಿ ಇದ್ರೂ ನಾನು ಸಕ್ಕದಾಗಿ ಮಾಡಿದ್ರೆ ಇದು ಸಕ್ಕದಾಗಿ ಕಾಣಿಸ್ತಾ ಇದೆ ಅಂತ. ಸೊ ಅದು ಮಾಸ್ ಎಲಿಮೆಂಟ್ ಅದಿದ್ರೆ ಆ್ಯಂಡ್ ಎಷ್ಟೊಂದು ಕ್ಲಾಸಿ ಎಲಿಮೆಂಟ್ಸು ಕಥೆಯಾಗಿ ಒಂದು ಫ್ಲೋಲ್ಲಿ ಹೋಗ್ತಿರೋದ್ರಿಂದ ಆ್ಯಂಡ್ ನಮ್ಮದಲ್ಲಿ ಕಂಟೆಂಟು ಹಾಗೆ ಇರೋದ್ರಿಂದ ಜನ ಗೆಸ್ ಮಾಡ್ತೀವಿ ಏನು ಆಗ್ತಿರ್ಬೋದು. ಆಮೇಲೆ ನಮ್ಮ ಕೆಮಿಸ್ಟ್ರಿ ಕನೆಕ್ಟ್ ಆಗೋದಿರ್ಬೋದು, ನಮ್ಮ ಲವ್ ಸ್ಟೋರಿಯಲ್ಲಿ ಅವ್ರು ಇನ್ವಾಲ್ವ್ ಆಗೋದಿರ್ಬೋದು, ಅದೆಲ್ಲವೂ ನಾವೇನು ಅಂದ್ಕೊಳ್ತಾ ಇದ್ವಿ ಅದೆಲ್ಲ ಆಗ್ತಾ ಇದೆ. ಆ್ಯಂಡ್ ಜನರ ಮುಖದ ಮೇಲೆ ಆ ರಿಯಾಕ್ಷನ್ಸ್ ನೋಡೋಕ್ಕೆ ತುಂಬ ಖುಷಿ ಇದೆ. ಸೊ ನಾವು ಅಂದ್ಕೊಂಡಿದ್ದಕ್ಕೂ ಜನ ಕೊಡ್ತಾ ಇರೋ ರಿಯಾಕ್ಷನ್ಗೂ ಸ್ವಲ್ಪ ಟ್ಯಾಲಿ ಆಗ್ತಾ ಇದೆ, ಅದೇ ಒಂದು ಖುಷಿ. ಮಾರ್ನಮಿ ಅಂದರೆ ತುಂಬ ಜನ ಬರೀ ಮಂಗಳೂರು ಕರಾವಳಿದು ಅಂತ ಮಾತ್ರ ಅಂದ್ಕೊಂಡಿದ್ರು. ಆದರೆ ಸಿನಿಮಾ ನೋಡಿದ ಮೇಲೆ ಇದು ಪ್ರತಿ ಮನೆಯಲ್ಲೂ ಪ್ರತಿ ವೀಕ್ಷಕರಿಗೂ ಕನೆಕ್ಟ್ ಆಗೋ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಪ್ರೀತಿ ಅನ್ನೋದು ಎಲ್ಲ ಕಡೆ ಇರುತ್ತಲ್ವ, ಅದು ವಿಭಿನ್ನ ಫಾರ್ಮ್ಸ್ ತೊಗೊಳ್ಬೋದು ಅಷ್ಟೇ. ಆ್ಯಂಡ್ ಈ ಥರದ್ದು ಲವ್ ಸ್ಟೋರೀಸ್ ನೀವು ನೋಡಿರ್ತೀರಾ, ಇರ್ತೀರಾ, ಇಲ್ಲ ನೋಡಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ಹೌದಂತೆ ಅಂತಲೂ ಅಂದ್ಕೊಂಡಿರ್ತೀರಾ. ಸೊ ಅಂಥ ಒಂದು ಕತೆ ಬಂದಾಗ ಒಂದು ಸಸ್ಪೆನ್ಸ್ ಎಲಿಮೆಂಟ್ ಇರುತ್ತೆ ಅದರಲ್ಲಿ. ಸೊ ಬೇರೆಯವ್ರ ಮನೆ ವಿಷಯ ತಿಳ್ಕೊಳ್ಳೋಕ್ಕೆ ಎಲ್ರಿಗೂ ಯಾವಾಗಲೂ ಇಂಟ್ರೆಸ್ಟಿಂಗ್ ಆಗೇ ಇರುತ್ತೆ. ಸೊ ಇದು ಒಂದು ಯಾವುದೋ ಇಬ್ಬರು ಲವರ್ಸ್ ಕತೆ ಅಂತ ಅಂದಾಗ ಎಲ್ರಿಗೂ ಹಾಗೆ ಕನೆಕ್ಟ್ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಸೊ ಮುಂದೆ ಥಿಯೇಟ್ರಿಗೆಲ್ಲ ವಿಸಿಟ್ ಕೊಡ್ತೀರಾ? ಹೌದು, ಅದೇ ಪ್ಲ್ಯಾನ್. ಇವತ್ತು ಮೇನ್ ಥಿಯೇಟರ್ ನರ್ತಕಿಯಲ್ಲಿ ಬಂದ್ವಿ, ಇವತ್ತು ಸಂಜೆ ಮತ್ತೆ ಬೇರೆ ಶೋಸು ಯಾವುದಾದ್ರು ಹೌಸ್ಫುಲ್ ಆಗಿದೆ ಅದಕ್ಕೆಲ್ಲ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು.